ಆ, ಭೂಗತ ದೊರೆಗಳು ಅವರ ಪಿಳ್ಳೆಗಳು ಇದೇ ಇವರಿಗೆಲ್ಲ ಇಂಥ ನಾಟಕಗಳು ತುಂಬಾ ಗೊತ್ತಿರ್ತದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಮಾದೇಸ್ವಾಮಿ ಸ್ಟೋರಿ ಈಗ? ಜಯಪ್ರಕಾಶ್ ಅದೇನಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ನಡೆದ ದಿನದಲ್ಲೇ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪ್ರಮುಖವಾಗಿ ಆ ಬುಲೆಟ್ ಬಂದಂತಹ ಫೋರ್ಸ್ ಏನಿದೆ ಅಂತಂದ್ರೆ ಆ ಡೋರ್ ಅನ್ನ ಹೊಡೆದುಕೊಂಡಂತಹ ಫೋರ್ಸ್ ಏನಿದೆ ಅದು ಬಹಳ ಹತ್ತಿರದಿಂದಲೇ ಕೂಡ ಶೂಟ್ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ರಿಕ್ಕಿರೈ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಇದ್ರೂ ಕೂಡ ರಿಕ್ಕಿರೈ ಅವರು ಕೇವಲ ಒಬ್ಬ ಗನ್ಮೆನ್ ಅನ್ನ ಕರೆದುಕೊಂಡು ಹೊರಗಡೆ ಬಂದಂತದ್ದು ಯಾಕೆ ಎನ್ನುವಂಥದ್ದು ಎರಡನೇ ಅನುಮಾನ. ಅದರ ಜೊತೆಗೆ ಪ್ರಮುಖವಾಗಿ ಅವರು ಬಿಡದಿಗೆ ಹೋಗಿ ಮತ್ತೆ ವಾಪಸ್ ಬಂದು ಸುಮಾರು 1 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದು ಮನೆಯಿಂದ ಮತ್ತೆ 12 ಗಂಟೆ 11:50 ನಂತರ ಹೋಗಿದ್ದು ಯಾಕೆ ಅನ್ನುವಂಥದ್ದು ಈ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಅವರು ಏನು ಆ ಚಾಲಕ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು. ಆದ್ರೆ ಬೆಳಗ್ಗೆ ತನಕ ಕೂಡ ಇದ್ದು ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆದ್ರೆ ಆತನಿಗೆ ಯಾರು ಶೂಟ್ಔಟ್ ಅನ್ನ ಮಾಡಿದ್ರು ಅಂತನ್ನುವಂಥದ್ದು ಗೊತ್ತಿಲ್ಲದೆ ಇದ್ರೂ ಕೂಡ 4 ಮೇಲೆ ಆರೋಪವನ್ನು ಹೊರಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ತಿಳಿಸ್ತಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಯಿತು. ಜೊತೆಗೆ ಪೊಲೀಸರು ಅಲ್ಲಿದ್ದಂತಹ ಅವರ ಜೊತೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಿದರು. ಪ್ರಮುಖವಾಗಿ ಈ ಸಿಕ್ಕಂತಹ ಸುಳಿವು ಏನಂದ್ರೆ ಅವರ ಗನ್ಗಳು ಅಂದ್ರೆ ರಿಕ್ಕಿರೈ ಅವರ ಮನೆಯಲ್ಲಿದ್ದಂತಹ ಗನ್ಗಳನ್ನ ಪರಿಶೀಲನೆ ಮಾಡುವಂತಹ ವೇಳೆ ಅವರು ಬಳಸಿದಂತಹ ಬುಲೆಟ್ ಅನ್ನ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಮತ್ತು ಎಷ್ಟು ಬುಲೆಟ್ಗಳಿದ್ದು ಎಷ್ಟು ಗನ್ಗಳಿದ್ದು ಅಂತನ್ನುವಂತಹ ಆಧಾರದ ಮೇಲೆ ಪರಿಶೀಲನೆ ಮಾಡಿದ್ರು. ಆವಾಗ ಒಂದಷ್ಟು ಸುಳಿವು ಸಿಕ್ತು. ಏನಂದ್ರೆ ಗನ್ಮ್ಯಾನ್ಗಳು ಬಳಸ್ತಿದ್ದಂತಹ ಗನ್ನು ಜೊತೆಗೆ ಅಲ್ಲಿ ಸಿಕ್ಕಂತಹ ಎಂಟ್ರಿ ಕಾರ್ಟ್ರೇಜ್ ಏನಿದೆ ಅದರ ಜೊತೆಗೆ ಗುಂಡು ಇವುಗಳು ಸಾಮ್ಯತೆ ಇತ್ತು ಅಂತನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗನ್ಮ್ಯಾನ್ಗಳ ಮೇಲೆ ಪೊಲೀಸರು ಅನುಮಾನವನ್ನು ಪಟ್ಟರು. ಆದ್ರೆ ಒಂದಷ್ಟು ತೀವ್ರ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ಗಳಿಂದಲೇ ಈ ಕೃತ್ಯ ನಡೆದಿದೆ ಅಂತನ್ನುವಂಥದ್ದು. ಅದರಲ್ಲೂ ಕೂಡ ಮಡಿಕೇರಿ ಮೂಲದ ವ್ಯಕ್ತಿ ವಿಠಲ್ ಭೂಗತ ದೊರೆಗಳು ಅವರ ಪಿಳ್ಳೆಗಳು ಇದೇ ಇವರಿಗೆಲ್ಲ ಇಂಥ ನಾಟಕಗಳು ತುಂಬಾ ಗೊತ್ತಿರ್ತದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಮಾದೇಸ್ವಾಮಿ ಸ್ಟೋರಿ ಈಗ? ಜಯಪ್ರಕಾಶ್ ಅದೇನಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ನಡೆದ ದಿನದಲ್ಲೇ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪ್ರಮುಖವಾಗಿ ಆ ಬುಲೆಟ್ ಬಂದಂತಹ ಫೋರ್ಸ್ ಏನಿದೆ ಅಂತಂದ್ರೆ ಆ ಡೋರ್ ಅನ್ನ ಹೊಡೆದುಕೊಂಡಂತಹ ಫೋರ್ಸ್ ಏನಿದೆ ಅದು ಬಹಳ ಹತ್ತಿರದಿಂದಲೇ ಕೂಡ ಶೂಟ್ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ರಿಕ್ಕಿರೈ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಇದ್ರೂ ಕೂಡ ರಿಕ್ಕಿರೈ ಅವರು ಕೇವಲ ಒಬ್ಬ ಗನ್ಮೆನ್ ಅನ್ನ ಕರೆದುಕೊಂಡು ಹೊರಗಡೆ ಬಂದಂತದ್ದು ಯಾಕೆ ಎನ್ನುವಂಥದ್ದು ಎರಡನೇ ಅನುಮಾನ. ಅದರ ಜೊತೆಗೆ ಪ್ರಮುಖವಾಗಿ ಅವರು ಬಿಡದಿಗೆ ಹೋಗಿ ಮತ್ತೆ ವಾಪಸ್ ಬಂದು ಸುಮಾರು 1 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದು ಮನೆಯಿಂದ ಮತ್ತೆ 12 ಗಂಟೆ 11:50 ನಂತರ ಹೋಗಿದ್ದು ಯಾಕೆ ಅನ್ನುವಂಥದ್ದು ಈ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಅವರು ಏನು ಆ ಚಾಲಕ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು. ಆದ್ರೆ ಬೆಳಗ್ಗೆ ತನಕ ಕೂಡ ಇದ್ದು ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆದ್ರೆ ಆತನಿಗೆ ಯಾರು ಶೂಟ್ಔಟ್ ಅನ್ನ ಮಾಡಿದ್ರು ಅಂತನ್ನುವಂಥದ್ದು ಗೊತ್ತಿಲ್ಲದೆ ಇದ್ರೂ ಕೂಡ 4 ಮೇಲೆ ಆರೋಪವನ್ನು ಹೊರಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ತಿಳಿಸ್ತಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಯಿತು. ಜೊತೆಗೆ ಪೊಲೀಸರು ಅಲ್ಲಿದ್ದಂತಹ ಅವರ ಜೊತೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಿದರು. ಪ್ರಮುಖವಾಗಿ ಈ ಸಿಕ್ಕಂತಹ ಸುಳಿವು ಏನಂದ್ರೆ ಅವರ ಗನ್ಗಳು ಅಂದ್ರೆ ರಿಕ್ಕಿರೈ ಅವರ ಮನೆಯಲ್ಲಿದ್ದಂತಹ ಗನ್ಗಳನ್ನ ಪರಿಶೀಲನೆ ಮಾಡುವಂತಹ ವೇಳೆ ಅವರು ಬಳಸಿದಂತಹ ಬುಲೆಟ್ ಅನ್ನ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಮತ್ತು ಎಷ್ಟು ಬುಲೆಟ್ಗಳಿದ್ದು ಎಷ್ಟು ಗನ್ಗಳಿದ್ದು ಅಂತನ್ನುವಂತಹ ಆಧಾರದ ಮೇಲೆ ಪರಿಶೀಲನೆ ಮಾಡಿದ್ರು. ಆವಾಗ ಒಂದಷ್ಟು ಸುಳಿವು ಸಿಕ್ತು. ಏನಂದ್ರೆ ಗನ್ಮ್ಯಾನ್ಗಳು ಬಳಸ್ತಿದ್ದಂತಹ ಗನ್ನು ಜೊತೆಗೆ ಅಲ್ಲಿ ಸಿಕ್ಕಂತಹ ಎಂಟ್ರಿ ಕಾರ್ಟ್ರೇಜ್ ಏನಿದೆ ಅದರ ಜೊತೆಗೆ ಗುಂಡು ಇವುಗಳು ಸಾಮ್ಯತೆ ಇತ್ತು ಅಂತನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗನ್ಮ್ಯಾನ್ಗಳ ಮೇಲೆ ಪೊಲೀಸರು ಅನುಮಾನವನ್ನು ಪಟ್ಟರು. ಆದ್ರೆ ಒಂದಷ್ಟು ತೀವ್ರ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ಗಳಿಂದಲೇ ಈ ಕೃತ್ಯ ನಡೆದಿದೆ ಅಂತನ್ನುವಂಥದ್ದು. ಅದರಲ್ಲೂ ಕೂಡ ಮಡಿಕೇರಿ ಮೂಲದ ವ್ಯಕ್ತಿ ವಿಠಲ್ ಭೂಗತ ದೊರೆಗಳು ಅವರ ಪಿಳ್ಳೆಗಳು ಇದೇ ಇವರಿಗೆಲ್ಲ ಇಂಥ ನಾಟಕಗಳು ತುಂಬಾ ಗೊತ್ತಿರ್ತದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಮಾದೇಸ್ವಾಮಿ ಸ್ಟೋರಿ ಈಗ? ಜಯಪ್ರಕಾಶ್ ಅದೇನಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ನಡೆದ
ದಿನದಲ್ಲೇ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪ್ರಮುಖವಾಗಿ ಆ ಬುಲೆಟ್ ಬಂದಂತಹ ಫೋರ್ಸ್ ಏನಿದೆ ಅಂತಂದ್ರೆ ಆ ಡೋರ್ ಅನ್ನ ಹೊಡೆದುಕೊಂಡಂತಹ ಫೋರ್ಸ್ ಏನಿದೆ ಅದು ಬಹಳ ಹತ್ತಿರದಿಂದಲೇ ಕೂಡ ಶೂಟ್ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ರಿಕ್ಕಿ ರೈ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಇದ್ರೂ ಕೂಡ ರಿಕ್ಕಿ ರೈ ಅವರು ಕೇವಲ ಒಬ್ಬ ಗನ್ಮೆನ್ ಅನ್ನ ಕರೆದುಕೊಂಡು ಹೊರಗಡೆ ಬಂದಂತದ್ದು ಯಾಕೆ ಎನ್ನುವಂಥದ್ದು ಎರಡನೇ ಅನುಮಾನ. ಅದರ ಜೊತೆಗೆ ಪ್ರಮುಖವಾಗಿ ಅವರು ಬಿಡದಿಗೆ ಹೋಗಿ ಮತ್ತೆ ವಾಪಸ್ ಬಂದು ಸುಮಾರು 1 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದು ಮನೆಯಿಂದ ಮತ್ತೆ 11:50 ನಂತರ ಹೋಗಿದ್ದು ಯಾಕೆ ಎನ್ನುವಂಥದ್ದು ಈ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಅವರು ಏನು ಆ ಚಾಲಕ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು. ಆದ್ರೆ ಬೆಳಗ್ಗೆ ತನಕ ಕೂಡ ಇದ್ದು ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆದ್ರೆ ಆತನಿಗೆ ಯಾರು ಶೂಟ್ಔಟ್ ಅನ್ನ ಮಾಡಿದ್ರು ಅಂತನ್ನುವಂಥದ್ದು ಗೊತ್ತಿಲ್ಲದೆ ಇದ್ರು ಕೂಡ 4 ಮೇಲೆ ಆರೋಪವನ್ನು ಹೊರಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ತಿಳಿಸ್ತಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಯಿತು. ಜೊತೆಗೆ ಪೊಲೀಸರು ಅಲ್ಲಿದ್ದಂತಹ ಅವರ ಜೊತೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಿದರು. ಪ್ರಮುಖವಾಗಿ ಈ ಸಿಕ್ಕಂತಹ ಸುಳಿವು ಏನಂದ್ರೆ ಅವರ ಗನ್ಗಳು ಅಂದ್ರೆ ರಿಕ್ಕಿ ರೈ ಅವರ ಮನೆಯಲ್ಲಿದ್ದಂತಹ ಗನ್ಗಳನ್ನ ಪರಿಶೀಲನೆ ಮಾಡುವಂತಹ ವೇಳೆ ಅವರು ಬಳಸಿದಂತಹ ಬುಲೆಟ್ ಅನ್ನ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಮತ್ತು ಎಷ್ಟು ಬುಲೆಟ್ಗಳಿದ್ದು ಎಷ್ಟು ಗನ್ಗಳಿದ್ದು ಅಂತನ್ನುವಂತಹ ಆಧಾರದ ಮೇಲೆ ಪರಿಶೀಲನೆ ಮಾಡಿದ್ರು. ಆವಾಗ ಒಂದಷ್ಟು ಸುಳಿವು ಸಿಕ್ತು. ಏನಂದ್ರೆ ಗನ್ಮ್ಯಾನ್ಗಳು ಬಳಸ್ತಿದ್ದಂತಹ ಗನ್ನು ಜೊತೆಗೆ ಅಲ್ಲಿ ಸಿಕ್ಕಂತಹ ಎಂಟ್ರಿ ಕಾರ್ಟ್ರೇಜ್ ಏನಿದೆ ಅದರ ಜೊತೆಗೆ ಗುಂಡು ಇವುಗಳು ಸಾಮ್ಯತೆ ಇತ್ತು ಅಂತನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗನ್ಮ್ಯಾನ್ಗಳ ಮೇಲೆ ಪೊಲೀಸರು ಅನುಮಾನವನ್ನು ಪಟ್ಟರು. ಆದ್ರೆ ಒಂದಷ್ಟು ತೀವ್ರ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ಗಳಿಂದಲೇ ಈ ಕೃತ್ಯ ನಡೆದಿದೆ ಅಂತನ್ನುವಂಥದ್ದು. ಅದರಲ್ಲೂ ಕೂಡ ಮಡಿಕೇರಿ ಮೂಲದ ವ್ಯಕ್ತಿ ವಿಠಲ್ ಭೂಗತ ದೊರೆಗಳು ಅವರ ಪಿಳ್ಳೆಗಳು ಇದೇ ಇವರಿಗೆಲ್ಲ ಇಂಥ ನಾಟಕಗಳು ತುಂಬಾ ಗೊತ್ತಿರ್ತದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಮಾದೇಸ್ವಾಮಿ ಸ್ಟೋರಿ ಈಗ? ಜಯಪ್ರಕಾಶ್ ಅವ್ರು ಏನಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ನಡೆದ ದಿನದಲ್ಲೇ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪ್ರಮುಖವಾಗಿ ಆ ಬುಲೆಟ್ ಬಂದಂತಹ ಫೋರ್ಸ್ ಏನಿದೆ ಅಂತಂದ್ರೆ ಆ ಡೋರ್ ಅನ್ನ ಹೊಡೆದುಕೊಂಡಂತಹ ಫೋರ್ಸ್ ಏನಿದೆ ಅದು ಬಹಳ ಹತ್ತಿರದಿಂದಲೇ ಕೂಡ ಶೂಟ್ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ರಿಕ್ಕಿ ರೈ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಇದ್ರೂ ಕೂಡ ರಿಕ್ಕಿ ರೈ ಅವರು ಕೇವಲ ಒಬ್ಬ ಗನ್ಮೆನ್ ಅನ್ನ ಕರೆದುಕೊಂಡು ಹೊರಗಡೆ ಬಂದಂತದ್ದು ಯಾಕೆ ಎನ್ನುವಂಥದ್ದು ಎರಡನೇ ಅನುಮಾನ. ಅದರ ಜೊತೆಗೆ ಪ್ರಮುಖವಾಗಿ ಅವರು ಬಿಡದಿಗೆ ಹೋಗಿ ಮತ್ತೆ ವಾಪಸ್ ಬಂದು ಸುಮಾರು 1 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದು ಮನೆಯಿಂದ ಮತ್ತೆ 11:50 ನಂತರ ಹೋಗಿದ್ದು ಯಾಕೆ ಎನ್ನುವಂಥದ್ದು ಈ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಅವರು ಏನು ಆ ಚಾಲಕ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು. ಆದ್ರೆ ಬೆಳಗ್ಗೆ ತನಕ ಕೂಡ ಇದ್ದು ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆದ್ರೆ ಆತನಿಗೆ ಯಾರು ಶೂಟ್ಔಟ್ ಅನ್ನ ಮಾಡಿದ್ರು ಅಂತನ್ನುವಂಥದ್ದು ಗೊತ್ತಿಲ್ಲದೆ ಇದ್ರು ಕೂಡ 4 ಮೇಲೆ ಆರೋಪವನ್ನು ಹೊರಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ತಿಳಿಸ್ತಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಯಿತು. ಜೊತೆಗೆ ಪೊಲೀಸರು ಅಲ್ಲಿದ್ದಂತಹ ಅವರ ಜೊತೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಿದರು. ಪ್ರಮುಖವಾಗಿ ಈ ಸಿಕ್ಕಂತಹ ಸುಳಿವು ಏನಂದ್ರೆ ಅವರ ಗನ್ಗಳು ಅಂದ್ರೆ ರಿಕ್ಕಿ ರೈ ಅವರ ಮನೆಯಲ್ಲಿದ್ದಂತಹ ಗನ್ಗಳನ್ನ ಪರಿಶೀಲನೆ ಮಾಡುವಂತಹ ವೇಳೆ ಅವರು ಬಳಸಿದಂತಹ ಬುಲೆಟ್ ಅನ್ನ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಮತ್ತು ಎಷ್ಟು ಬುಲೆಟ್ಗಳಿದ್ದು ಎಷ್ಟು ಗನ್ಗಳಿದ್ದು ಅಂತನ್ನುವಂತಹ ಆಧಾರದ ಮೇಲೆ ಪರಿಶೀಲನೆ ಮಾಡಿದ್ರು. ಆವಾಗ ಒಂದಷ್ಟು ಸುಳಿವು ಸಿಕ್ತು. ಏನಂದ್ರೆ ಗನ್ಮ್ಯಾನ್ಗಳು ಬಳಸ್ತಿದ್ದಂತಹ ಗನ್ನು ಜೊತೆಗೆ ಅಲ್ಲಿ ಸಿಕ್ಕಂತಹ ಎಂಟ್ರಿ ಕಾರ್ಟ್ರೇಜ್ ಏನಿದೆ ಅದರ ಜೊತೆಗೆ ಗುಂಡು ಇವುಗಳು ಸಾಮ್ಯತೆ ಇತ್ತು ಅಂತನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗನ್ಮ್ಯಾನ್ಗಳ ಮೇಲೆ ಪೊಲೀಸರು ಅನುಮಾನವನ್ನು ಪಟ್ಟರು. ಆದ್ರೆ ಒಂದಷ್ಟು ತೀವ್ರ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ಗಳಿಂದಲೇ ಈ ಕೃತ್ಯ ನಡೆದಿದೆ ಅಂತನ್ನುವಂಥದ್ದು. ಅದರಲ್ಲೂ ಕೂಡ ಮಡಿಕೇರಿ ಮೂಲದ ವ್ಯಕ್ತಿ ವಿಠಲ್